ಭಾರತದ ಪಹಲ್ಗಾಮ್ನಲ್ಲಿ ಆದ ಉಗ್ರರ ದಾಳಿ ವಿರುದ್ಧ ಇದೀಗ ಜಾಗತಿಕ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಿನಂಪ್ರತಿ ಭಾರತದ ಪರವಾಗಿ ಧ್ವನಿ ಎತ್ತುವ, ಆ ಮೂಲಕ ಭಯೋತ್ಪಾದನೆಯ ವಿರುದ್ಧ ಆಕ್ರೋಶ ಹೊರಹಾಕುವ ದೇಶಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸ್ಪೇನ್ನಲ್ಲಿ ಭಾರತದ ಪರವಾದ ಪ್ರತಿಭಟನೆ ನಡೆದಿದೆ. ಅನಿವಾಸಿ ಭಾರತೀಯರಿಂದ ಬಾರ್ಸಿಲೋನಾದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಉಗ್ರರ ದಾಳಿಯನ್ನ ಖಂಡಿಸಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರೋದು ದೃಶ್ಯವನ್ನ ಕೂಡ ನೀವಿನ್ನೇನು ಕೆಲವೇ ಕ್ಷಣಗಳಲ್ಲಿ ಗಮನಿಸುತ್ತಿದ್ದೀರಿ. ಬಾರ್ಸಿಲೋನಾದಲ್ಲಿ ನಡೆಸಲಾಗಿರುವ ಪ್ರತಿಭಟನೆ ಭಾರತದ ಮೇಲೆ ಪಹಲ್ಗಾಮ್ನಲ್ಲಿ ಆದಂತಹ ಉಗ್ರರ ದಾಳಿಯನ್ನ ಖಂಡಿಸಿ ನಡೆಸಲಾಗ್ತಾ ಇರುವ ಪ್ರತಿಭಟನೆ. ಅನಿವಾಸಿ ಭಾರತೀಯರು ನಡೆಸಿರುವ ಪ್ರತಿಭಟನೆ. ಆದರೆ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಭಾರತದ ಪರವಾಗಿ ಧ್ವನಿ ಎತ್ತುತ್ತಾ ಇದೆ. ಪಹಲ್ಗಾಮ್ನಲ್ಲಿ ಆದ ಉಗ್ರರ ದಾಳಿಯನ್ನ ಖಂಡಿಸಿ ಅನೇಕ ದೇಶಗಳು ಭಾರತ ಯಾವುದೇ ರೀತಿಯ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಅದರ ಪರವಾಗಿ ನಾವು ನಿಲ್ತೇವೆ ಅನ್ನೋ ದೃಢ ಸಂದೇಶವನ್ನ ಈಗ ಆಲ್ರೆಡಿ ರವಾನೆ ಮಾಡಿದ್ದಾಗಿದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಸ್ಪೇನ್ನಲ್ಲಿ ಅನಿವಾಸಿ ಭಾರತೀಯರು ನಡೆಸಿರತಕ್ಕಂಥ ಪ್ರತಿಭಟನೆಯ ದೃಶ್ಯಗಳು. ಭಾರತದ ಪಹಲ್ಗಾಮ್ನಲ್ಲಿ ಆದ ಉಗ್ರರ ದಾಳಿ ವಿರುದ್ಧ ಇದೀಗ ಜಾಗತಿಕ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಿನಂಪ್ರತಿ ಭಾರತದ ಪರವಾಗಿ ಧ್ವನಿ ಎತ್ತುವ, ಆ ಮೂಲಕ ಭಯೋತ್ಪಾದನೆಯ ವಿರುದ್ಧ ಆಕ್ರೋಶ ಹೊರಹಾಕುವ ದೇಶಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸ್ಪೇನ್ನಲ್ಲಿ ಭಾರತದ ಪರವಾದ ಪ್ರತಿಭಟನೆ ನಡೆದಿದೆ. ಅನಿವಾಸಿ ಭಾರತೀಯರಿಂದ ಬಾರ್ಸಿಲೋನಾದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಉಗ್ರರ ದಾಳಿಯನ್ನ ಖಂಡಿಸಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರೋದು ದೃಶ್ಯವನ್ನ ಕೂಡ ನೀವಿನ್ನೇನು ಕೆಲವೇ ಕ್ಷಣಗಳಲ್ಲಿ ಗಮನಿಸುತ್ತಿದ್ದೀರಿ. ಬಾರ್ಸಿಲೋನಾದಲ್ಲಿ ನಡೆಸಲಾಗಿರುವ ಪ್ರತಿಭಟನೆ ಭಾರತದ ಮೇಲೆ ಪಹಲ್ಗಾಮ್ನಲ್ಲಿ ಆದಂತಹ ಉಗ್ರರ ದಾಳಿಯನ್ನ ಖಂಡಿಸಿ ನಡೆಸಲಾಗ್ತಾ ಇರುವ ಪ್ರತಿಭಟನೆ. ಅನಿವಾಸಿ ಭಾರತೀಯರು ನಡೆಸಿರುವ ಪ್ರತಿಭಟನೆ. ಆದರೆ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಭಾರತದ ಪರವಾಗಿ ಧ್ವನಿ ಎತ್ತುತ್ತಾ ಇದೆ. ಪಹಲ್ಗಾಮ್ನಲ್ಲಿ ಆದ ಉಗ್ರರ ದಾಳಿಯನ್ನ ಖಂಡಿಸಿ ಅನೇಕ ದೇಶಗಳು ಭಾರತ ಯಾವುದೇ ರೀತಿಯ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಅದರ ಪರವಾಗಿ ನಾವು ನಿಲ್ತೇವೆ ಅನ್ನೋ ದೃಢ ಸಂದೇಶವನ್ನ ಈಗ ಆಲ್ರೆಡಿ ರವಾನೆ ಮಾಡಿದ್ದಾಗಿದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಸ್ಪೇನ್ನಲ್ಲಿ ಅನಿವಾಸಿ ಭಾರತೀಯರು ನಡೆಸಿರತಕ್ಕಂಥ ಪ್ರತಿಭಟನೆಯ ದೃಶ್ಯಗಳು. ಭಾರತದ ಪಹಲ್ಗಾಮ್ನಲ್ಲಿ ಆದ ಉಗ್ರರ ದಾಳಿ ವಿರುದ್ಧ ಇದೀಗ ಜಾಗತಿಕ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಿನಂಪ್ರತಿ ಭಾರತದ ಪರವಾಗಿ ಧ್ವನಿ ಎತ್ತುವ, ಆ ಮೂಲಕ ಭಯೋತ್ಪಾದನೆಯ ವಿರುದ್ಧ ಆಕ್ರೋಶ ಹೊರಹಾಕುವ ದೇಶಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸ್ಪೇನ್ನಲ್ಲಿ ಭಾರತದ ಪರವಾದ ಪ್ರತಿಭಟನೆ ನಡೆದಿದೆ. ಅನಿವಾಸಿ ಭಾರತೀಯರಿಂದ ಬಾರ್ಸಿಲೋನಾದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಉಗ್ರರ ದಾಳಿಯನ್ನ ಖಂಡಿಸಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರೋದು ದೃಶ್ಯವನ್ನ ಕೂಡ ನೀವಿನ್ನೇನು ಕೆಲವೇ ಕ್ಷಣಗಳಲ್ಲಿ ಗಮನಿಸುತ್ತಿದ್ದೀರಿ. ಬಾರ್ಸಿಲೋನಾದಲ್ಲಿ ನಡೆಸಲಾಗಿರುವ ಪ್ರತಿಭಟನೆ ಭಾರತದ ಮೇಲೆ ಪಹಲ್ಗಾಮ್ನಲ್ಲಿ ಆದಂತಹ ಉಗ್ರರ ದಾಳಿಯನ್ನ ಖಂಡಿಸಿ ನಡೆಸಲಾಗ್ತಾ ಇರುವ ಪ್ರತಿಭಟನೆ. ಅನಿವಾಸಿ ಭಾರತೀಯರು ನಡೆಸಿರುವ ಪ್ರತಿಭಟನೆ. ಆದರೆ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಭಾರತದ ಪರವಾಗಿ ಧ್ವನಿ ಎತ್ತುತ್ತಾ ಇದೆ. ಪಹಲ್ಗಾಮ್ನಲ್ಲಿ ಆದ ಉಗ್ರರ ದಾಳಿಯನ್ನ ಖಂಡಿಸಿ ಅನೇಕ ದೇಶಗಳು ಭಾರತ ಯಾವುದೇ ರೀತಿಯ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಅದರ ಪರವಾಗಿ ನಾವು ನಿಲ್ತೇವೆ ಅನ್ನೋ ದೃಢ ಸಂದೇಶವನ್ನ ಈಗ ಆಲ್ರೆಡಿ ರವಾನೆ ಮಾಡಿದ್ದಾಗಿದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಸ್ಪೇನ್ನಲ್ಲಿ ಅನಿವಾಸಿ ಭಾರತೀಯರು ನಡೆಸಿರತಕ್ಕಂಥ ಪ್ರತಿಭಟನೆಯ ದೃಶ್ಯಗಳು. ಭಾರತದ ಪಹಲ್ಗಾಮ್ನಲ್ಲಿ ಆದ ಉಗ್ರರ ದಾಳಿ ವಿರುದ್ಧ ಇದೀಗ ಜಾಗತಿಕ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಿನಂಪ್ರತಿ ಭಾರತದ ಪರವಾಗಿ ಧ್ವನಿ ಎತ್ತುವ, ಆ ಮೂಲಕ ಭಯೋತ್ಪಾದನೆಯ ವಿರುದ್ಧ ಆಕ್ರೋಶ ಹೊರಹಾಕುವ ದೇಶಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸ್ಪೇನ್ನಲ್ಲಿ ಭಾರತದ ಪರವಾದ ಪ್ರತಿಭಟನೆ ನಡೆದಿದೆ. ಅನಿವಾಸಿ ಭಾರತೀಯರಿಂದ ಬಾರ್ಸಿಲೋನಾದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಉಗ್ರರ ದಾಳಿಯನ್ನ ಖಂಡಿಸಿ
ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರೋದು. ದೃಶ್ಯವನ್ನ ಕೂಡ ನೀವಿನ್ನೇನು ಕೆಲವೇ ಕ್ಷಣಗಳಲ್ಲಿ ಗಮನಿಸುತ್ತಿದ್ದೀರಿ. ಬಾರ್ಸಿಲೋನಾದಲ್ಲಿ ನಡೆಸಲಾಗಿರುವ ಪ್ರತಿಭಟನೆ ಭಾರತದ ಮೇಲೆ ಪಹಲ್ಗಾಮ್ನಲ್ಲಿ ಆದಂತಹ ಉಗ್ರರ ದಾಳಿಯನ್ನ ಖಂಡಿಸಿ ನಡೆಸಲಾಗ್ತಾ ಇರುವ ಪ್ರತಿಭಟನೆ. ಅನಿವಾಸಿ ಭಾರತೀಯರು ನಡೆಸಿರುವ ಪ್ರತಿಭಟನೆ. ಆದರೆ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಭಾರತದ ಪರವಾಗಿ ಧ್ವನಿ ಎತ್ತುತ್ತಾ ಇದೆ. ಪಹಲ್ಗಾಮ್ನಲ್ಲಿ ಆದ ಉಗ್ರರ ದಾಳಿಯನ್ನ ಖಂಡಿಸಿ ಅನೇಕ ದೇಶಗಳು ಭಾರತ ಯಾವುದೇ ರೀತಿಯ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಅದರ ಪರವಾಗಿ ನಾವು ನಿಲ್ತೇವೆ ಅನ್ನೋ ದೃಢ ಸಂದೇಶವನ್ನ ಈಗ ಆಲ್ರೆಡಿ ರವಾನೆ ಮಾಡಿದ್ದಾಗಿದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಸ್ಪೇನ್ನಲ್ಲಿ ಅನಿವಾಸಿ ಭಾರತೀಯರು ನಡೆಸಿರತಕ್ಕಂಥ ಪ್ರತಿಭಟನೆಯ ದೃಶ್ಯಗಳು. ಭಾರತದ ಪಹಲ್ಗಾಮ್ನಲ್ಲಿ ಆದ ಉಗ್ರರ ದಾಳಿ ವಿರುದ್ಧ ಇದೀಗ ಜಾಗತಿಕ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಿನಂಪ್ರತಿ ಭಾರತದ ಪರವಾಗಿ ಧ್ವನಿ ಎತ್ತುವ, ಆ ಮೂಲಕ ಭಯೋತ್ಪಾದನೆಯ ವಿರುದ್ಧ ಆಕ್ರೋಶ ಹೊರಹಾಕುವ ದೇಶಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸ್ಪೇನ್ನಲ್ಲಿ ಭಾರತದ ಪರವಾದ ಪ್ರತಿಭಟನೆ ನಡೆದಿದೆ. ಅನಿವಾಸಿ ಭಾರತೀಯರಿಂದ ಬಾರ್ಸಿಲೋನಾದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಉಗ್ರರ ದಾಳಿಯನ್ನ ಖಂಡಿಸಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರೋದು. ದೃಶ್ಯವನ್ನ ಕೂಡ ನೀವಿನ್ನೇನು ಕೆಲವೇ ಕ್ಷಣಗಳಲ್ಲಿ ಗಮನಿಸುತ್ತಿದ್ದೀರಿ. ಬಾರ್ಸಿಲೋನಾದಲ್ಲಿ ನಡೆಸಲಾಗಿರುವ ಪ್ರತಿಭಟನೆ ಭಾರತದ ಮೇಲೆ ಪಹಲ್ಗಾಮ್ನಲ್ಲಿ ಆದಂತಹ ಉಗ್ರರ ದಾಳಿಯನ್ನ ಖಂಡಿಸಿ ನಡೆಸಲಾಗ್ತಾ ಇರುವ ಪ್ರತಿಭಟನೆ. ಅನಿವಾಸಿ ಭಾರತೀಯರು ನಡೆಸಿರುವ ಪ್ರತಿಭಟನೆ. ಆದರೆ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಭಾರತದ ಪರವಾಗಿ ಧ್ವನಿ ಎತ್ತುತ್ತಾ ಇದೆ. ಪಹಲ್ಗಾಮ್ನಲ್ಲಿ ಆದ ಉಗ್ರರ ದಾಳಿಯನ್ನ ಖಂಡಿಸಿ ಅನೇಕ ದೇಶಗಳು ಭಾರತ ಯಾವುದೇ ರೀತಿಯ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಅದರ ಪರವಾಗಿ ನಾವು ನಿಲ್ತೇವೆ ಅನ್ನೋ ದೃಢ ಸಂದೇಶವನ್ನ ಈಗ ಆಲ್ರೆಡಿ ರವಾನೆ ಮಾಡಿದ್ದಾಗಿದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಸ್ಪೇನ್ನಲ್ಲಿ ಅನಿವಾಸಿ ಭಾರತೀಯರು ನಡೆಸಿರತಕ್ಕಂಥ ಪ್ರತಿಭಟನೆಯ ದೃಶ್ಯಗಳು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.